ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ಸರ್ಚ್ನ ಕಾನ್ಸೆಪ್ಟ್ ಹೆಸರು ಲೀನಿಯರ್ ಸರ್ಚ್ ಅಂತ. ಇದು ಭಾಳ ಸುಲಭವಾದಂಥ ಸರ್ಚಿಂಗ್ ಮೆಥಡು. ಇಲ್ಲಿ ಯಾವ ಎಲಿಮೆಂಟನ್ನು ನೀವು ಹುಡುಕೋದಕ್ಕೆ ಹೊರಟಿದ್ದೀರೋ ಆ ಎಲಿಮೆಂಟನ್ನು ಆ ಲಿಸ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಗಳ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಈ ಪ್ರಾಬ್ಲಮನ್ನು ನೋಡಿ. ಇಲ್ಲಿ ಈ ಲಿಸ್ಟ್ನಲ್ಲಿ ಒಟ್ಟಾರೆ 8 ಎಲಿಮೆಂಟ್ಸ್ ಇದೆ. ಇಂಡೆಕ್ಸ್ 0 ಸ್ಟಾರ್ಟ್ ಆಗೋದ್ರಿಂದ 7th ಲೊಕೇಶನ್ನಲ್ಲಿ ಲಾಸ್ಟ್ ಎಲಿಮೆಂಟ್ ಇದೆ. ನಾವು ಹುಡುಕಬೇಕಾಗಿರ್ತಕ್ಕಂಥ ಎಲಿಮೆಂಟು ಉದಾಹರಣೆಗೆ 47 ಅಂತ ಇಟ್ಕೊಳ್ಳಿ. ಈ 47ನ ಮೊದಲನೇ ಎಲಿಮೆಂಟಿಂದ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಈ 47ನ್ನು ಮೊದಲನೇ ಎಲಿಮೆಂಟ್ 34 ಜೊತೆ ಕಂಪೇರ್ ಮಾಡಿದಾಗ ಅದು ಮ್ಯಾಚ್ ಆಗೋಲ್ಲ. ಹಾಗಾಗಿ ನೆಕ್ಸ್ಟ್ ಎಲಿಮೆಂಟ್ ಹತ್ರ ಹೋಗ್ತೀವಿ ನಾವು. ಆ ನೆಕ್ಸ್ಟ್ ಎಲಿಮೆಂಟನ್ನು ಆ ಕೀ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ, ಆಗಲೂ ಮ್ಯಾಚ್ ಆಗೋಲ್ಲ. ಅದರ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ, 66 ಇದೆ, ಅಲ್ಲೂ ಕಂಪೇರ್ ಮಾಡ್ತೀವಿ, ಆಗಲೂ ಆ ಕೀ ಎಲಿಮೆಂಟು ಮ್ಯಾಚ್ ಆಗೋಲ್ಲ. ನಂತರ ಅದರ ನೆಕ್ಸ್ಟ್ ಲೊಕೇಶನ್ ಥರ್ಡ್ ಲೊಕೇಶನ್ಗೆ ಹೋಗ್ತೀವಿ, ಅಲ್ಲಿ 27 ಇದೆ, ಅದು 47 ಜೊತೆ ಮ್ಯಾಚ್ ಆಗೋಲ್ಲ. ಆನಂತರ 4ನೇ ಲೊಕೇಶನ್ಗೆ ಹೋಗ್ತೀವಿ, ಅಲ್ಲಿ 47 ಇದೆ. ನಾನು ಹುಡುಕಬೇಕಾಗಿರ್ತಕ್ಕಂಥ ಎಲಿಮೆಂಟು 47. ಈ 47 ಕೀ ಎಲಿಮೆಂಟು ಇಲ್ಲಿ ಇರ್ತಕ್ಕಂಥ ಲಿಸ್ಟಿನಲ್ಲಿರ್ತಕ್ಕಂಥ ಎಲಿಮೆಂಟ್ 47 ಜೊತೆ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತೇನೆ ಸರ್ಚ್ ಇಸ್ ಸಕ್ಸಸ್ಫುಲ್. ನನ್ನ ಕೀ ಎಲಿಮೆಂಟ್ ಹುಡುಕ್ತಾ ಇದ್ದಿದ್ದು ಈ ಎಲಿಮೆಂಟನ್ನ ಈ ಲಿಸ್ಟನ್ನ 4ನೇ ಲೊಕೇಶನ್ನಲ್ಲಿ ಅದು ಇದೆ, ಅಥವಾ 4th ಇಂಡೆಕ್ಸ್ನಲ್ಲಿ ನಾನು ಹುಡುಕ್ತಾ ಇರ್ತಕ್ಕಂಥ ಎಲಿಮೆಂಟು ಲಭ್ಯ ಇದೆ ಅಂತ ನಾನು ಹೇಳ್ತೀನಿ. ಇದು ಆ್ಯಕ್ಚುಲಿ ಲೀನಿಯರ್ ಸರ್ಚ್. ನೋಡಿ, ಈ ಅಲ್ಗಾರಿಥಮನ್ನು ನಾವು ಚರ್ಚೆ ಮಾಡೋಣ. ನಿಮಗೆ ಗೊತ್ತು ಅಲ್ಗಾರಿಥಮ್ ಅಂದರೆ ಏನು, ನೀವು ತಿಳ್ಕೊಂಡಿದ್ದೀರಾ. ಇದೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಅ ಗಿವನ್ ಪ್ರಾಬ್ಲಮ್ ಅಂತ. ಈಗ ನೋಡಿ, ಈ ಲೀನಿಯರ್ ಸರ್ಚ್ ಅನ್ನೋ ಹೆಸರಿನ ಒಂದು ಫಂಕ್ಷನ್ ಇದೆ. ಇಲ್ಲಿ ನಾವು 3 ಆರ್ಗ್ಯುಮೆಂಟ್ಗಳನ್ನ ಬಳಸ್ತಾ ಇದ್ದೇವೆ. ಒಂದು ನಮ್ ಲಿಸ್ಟ್ ಅಂತ, ಒಂದು ಕೀ ಅಂತ, ಇನ್ನೊಂದು ಎನ್ ಅಂತ. ಮೊದಲನೇ ಆರ್ಗ್ಯುಮೆಂಟು ಲಿಸ್ಟನ್ನು ರಿಸೀವ್ ಮಾಡುತ್ತೆ. ಅಂದರೆ ಫಂಕ್ಷನಿಂದ ನಾವು ಫಂಕ್ಷನ್ ಕಾಲ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಲಿಸ್ಟನ್ನು ಇಲ್ಲಿರ್ತಕ್ಕಂಥ ಆರ್ಗ್ಯುಮೆಂಟಿಗೆ ಪಾಸ್ ಮಾಡ್ತೀವಿ. ಈ ಎರಡನೇ ಎಲಿಮೆಂಟ್ ಕೀ ಇದೆಯಲ್ಲ, ಇದು ನೀವು ಯಾವುದನ್ನು ಸರ್ಚ್ ಮಾಡೋಕ್ಕೆ ಅಂತ ಹೊರಟಿದ್ದೀರೋ ಆ ಕೀ ಎಲಿಮೆಂಟನ್ನು ರಿಸೀವ್ ಮಾಡುತ್ತೆ. ನಂತರ ನೀವು ಎನ್ ಅಂತ ಕೊಟ್ಟಿದ್ದೀರಲ್ಲ, ಇದು ಏನು ಲಿಸ್ಟಲ್ಲಿ ಎಷ್ಟು ಎಲಿಮೆಂಟ್ ಇರಬೇಕು ಅಂತ ನೀವು ಯೂಸರ್ ಫಿಕ್ಸ್ ಮಾಡ್ತಾನೋ ಆ ವ್ಯಾಲ್ಯೂ ಇಲ್ಲಿಗೆ ಪಾಸ್ ಆಗುತ್ತೆ. ನಾವು ಲಿಸ್ಟಿನ ಇಂಡೆಕ್ಸನ್ನು ಮೊದಲನೇ ಇಂಡೆಕ್ಸನ್ನು 0ಗೆ ಇಂದ ನಾವು ತಗೋತೇವೆ, ಯಾಕೆಂದರೆ ಮೊದಲನೇ ಇಂಡೆಕ್ಸ್ 0th ಲೊಕೇಶನ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಸ್ಟೆಪ್ 2ನಲ್ಲಿ ಒಂದು ವೈಲ್ ಲೂಪನ್ನು ಯೂಸ್ ಮಾಡ್ತೀವಿ. ಈ ಲೂಪನ್ನು ಯೂಸ್ ಮಾಡಿರೋ ಉದ್ದೇಶ, ಈ ಸ್ಟೆಪ್ 3 ಇದೆಯಲ್ಲ, ಇದು ರಿಪೀಟೆಡ್ಲಿ ಟೆಸ್ಟಿಂಗ್ ನಡೀಬೇಕು. ಪ್ರತಿಯೊಂದು ಎಲಿಮೆಂಟ್ನು ಕೀ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕಲ್ವಾ. ಹಾಗಾಗಿ ನಾವು ಇಫ್ ಕಂಡೀಷನನ್ನು ಪದೇ ರಿಪೀಟೆಡ್ಲಿ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಎಷ್ಟು ಬಾರಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಈ ಲಿಸ್ಟಲ್ಲಿರ್ತಕ್ಕಂಥ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅಷ್ಟರ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಲಿಸ್ಟ್ನಲ್ಲಿ 5 ಎಲಿಮೆಂಟ್ ಇದೆ ಅಂದರೆ ಇಫ್ ಕಂಡೀಷನ್ 5 ಬಾರಿ ನಡೆಯುತ್ತೆ. ಒಂದು ವೇಳೆ ನಡೆಯುವ ಸಂದರ್ಭದಲ್ಲಿ, ಸರ್ಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕೀ ಎಲಿಮೆಂಟು ಆ ಲಿಸ್ಟಲ್ಲಿರ್ತಕ್ಕಂಥ ಎಲಿಮೆಂಟಿಗೆ ಕಂಪೇರ್ ಮಾಡಿದಾಗ ಮ್ಯಾಚ್ ಆಗಿಬಿಟ್ರೆ ಆ ತಕ್ಷಣ ನಾವು ಮೆಸೇಜನ್ನು ಡಿಸ್ಪ್ಲೇ ಮಾಡ್ತೇವೆ. ಈ ನಾವು ಹುಡುಕ್ತಾ ಇರ್ತಕ್ಕಂಥ ಎಲಿಮೆಂಟ್ ಇಲ್ಲಿ ಸಿಕ್ಕಿದೆ, ಇಂತಹ ಪೊಸಿಷನಲ್ಲಿ ಇದೆ ಅಂಥೇಳಿ ನಾವು ಮೆಸೇಜನ್ನು, ಅದು ಪ್ರಿಂಟ್ ಮೆಸೇಜನ್ನು ಡಿಸ್ಪ್ಲೇ ಮಾಡ್ತೇವೆ. ಒಂದು ವೇಳೆ ಈ ಇಫ್ ಕಂಡೀಷನ್ ನಾವು ಟೆಸ್ಟ್ ಮಾಡಿದಾಗ ಈ ಕೀ ಎಲಿಮೆಂಟು ಈ ಲಿಸ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ, ಕಂಪೇರ್ ಮಾಡಿದಾಗ ಅದು ಈಕ್ವಲ್ ಅಲ್ಲ, ಮ್ಯಾಚ್ ಆಗ್ತಾ ಇಲ್ಲ ಅಂದಾಗ ನಾವು ಈ ನೆಕ್ಸ್ಟ್ ಇಂಡೆಕ್ಸ್ಗೆ ಮೂವ್ ಆಗ್ತೀವಿ. ಆ ನೆಕ್ಸ್ಟ್ ಇಂಡೆಕ್ಸ್ಗೆ ಮೂವ್ ಆಗಲಿಕ್ಕೆ ನಾವಿಲ್ಲಿ ಇಂಡೆಕ್ಸ್ +1 ಅಂತ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಹಾಕ್ಕೊಂಡಿದ್ದೇವೆ. ಹಾಗಾಗಿ ನೆಕ್ಸ್ಟ್ ಎಲಿಮೆಂಟು ಯಾವುದು ನೆಕ್ಸ್ಟ್ ಇಂಡೆಕ್ಸಲ್ಲಿ ಇದೆಯೋ ಅದ್ರ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಎಲಿಮೆಂಟು ಕಂಪೇರ್ ಮಾಡ್ತಾ ಹೋಗ್ತೀವಿ. ಒಂದು ವೇಳೆ ಕೀ ಎಲಿಮೆಂಟು ಈ ಲಿಸ್ಟಲ್ಲಿರ್ತಕ್ಕಂಥ ಯಾವ ಎಲಿಮೆಂಟ್ ಜೊತೆನೂ ಮ್ಯಾಚ್ ಆಗಲಿಲ್ಲ ಅಂದರೆ ಫೈನಲ್ಲಿ ನಾವೇನು ಹೇಳ್ತೀವಿ, ಸರ್ಚ್ ಇಸ್ ಅನ್ಸಕ್ಸಸ್ಫುಲ್ ಅಂತೇಳಿ ಮೆಸೇಜನ್ನು ಪ್ರಿಂಟ್ ಮಾಡ್ತೀವಿ. ಈಗ ನಾವೊಂದು ಸಣ್ಣ ಪೈಥಾನ್ ಪ್ರೋಗ್ರಾಮನ್ನು ನಾವು ಚರ್ಚೆ ಮಾಡೋಣ. ನೋಡಿ, ಈ ಪ್ರೋಗ್ರಾಮ್ನಲ್ಲಿ ಲೀನಿಯರ್ ಸರ್ಚ್ ಅಂತಕ್ಕಂಥ ಒಂದು ಫಂಕ್ಷನ್ ತೊಗೊಂಡಿದ್ದಾರೆ. 2 ಆರ್ಗ್ಯುಮೆಂಟ್ ಇಟ್ಕೊಂಡಿದ್ದಾರೆ. ಒಂದು ಲಿಸ್ಟನ್ನು ರಿಸೀವ್ ಮಾಡಲಿಕ್ಕೆ, ಒಂದು ಕೀ ಎಲಿಮೆಂಟ್ ರಿಸೀವ್ ಮಾಡಲಿಕ್ಕೆ. ಒಂದು ಫಾರ್ ಲೂಪನ್ನು ತೊಗೊಂಡಿದ್ದಾರೆ. ಈ ಫಾರ್ ಲೂಪು ಲಿಸ್ಟನ್ನು ಎಷ್ಟು ಎಲಿಮೆಂಟ್ಸ್ ಇದೆಯೋ, ದ ನಂಬರ್ ಆಫ್ ಲಿಸ್ಟ್ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅದರ ಲೆಂತನ್ನು ಲೆಕ್ಕ ಹಾಕಿ ಅಷ್ಟು ಬಾರಿ ಈ ಫಾರ್ ಲೂಪ್ ನಡೆಯುತ್ತೆ. ಪ್ರತಿ ಬಾರಿ ಕೀ ಎಲಿಮೆಂಟನ್ನು ಲಿಸ್ಟಲ್ಲಿರುವಂಥ ಎಲಿಮೆಂಟ್ ಜೊತೆ ನಾವು ಇಫ್ ಕಂಡೀಷನ್ ಹಾಕಿ ಟೆಸ್ಟ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ, ಈಕ್ವಲ್ ಅಂತ ನೋಡ್ತೀವಿ.
ಒಂದು ವೇಳೆ ಸಿಕ್ಕಿದ್ರೆ ನಾವು ಕಂಪೇರ್ ಮಾಡಿದಾಗ ಅದೇ ಎಲಿಮೆಂಟಲ್ಲಿ ಸಿಕ್ಕಿ ಮ್ಯಾಚ್ ಆದರೆ ನಮಗೆ ಈ ಫಂಕ್ಷನ್ನು ಇಂಡೆಕ್ಸ್ ಪ್ಲಸ್ ಒನ್ನನ್ನು ರಿಟರ್ನ್ ಮಾಡುತ್ತೆ. ಅದು ಹೋಗಿ ಪೊಸಿಷನನ್ನು ವೇರಿಯೇಬಲ್ಗೆ ಅಸೈನ್ ಆಗುತ್ತೆ. ಒಂದು ವೇಳೆ ಕೀ ಎಲಿಮೆಂಟು ಇಲ್ಲಿ ಸಿಗಲಿಲ್ಲ, ಈ ಲಿಸ್ಟ್ ಒಳಗಡೆ ಸಿಗಲಿಲ್ಲ ಅಂದರೆ ಇದೇ ಫಂಕ್ಷನ್ನು ನನ್ನ ರಿಟರ್ನ್ ಮಾಡುತ್ತೆ. ಅದು ಹೋಗಿ ಈ ವೇರಿಯೇಬಲ್ಗೆ ಅಸೈನ್ ಆಗುತ್ತೆ. ಇಲ್ಲಿಗೆ ಈ ಫಂಕ್ಷನ್ ಡೆಫಿನಿಷನ್ ಮುಗೀತು. ನಂತರ ಬನ್ನಿ, ನಾವು ಈ ಲೈನ್ನಲ್ಲಿ ಒಂದಲ್ಲಿ ಎಂಟಿ ಲಿಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಮತ್ತು ಯೂಸರ್ನ ಕೇಳ್ತೀವಿ, ನಿನಗೆ ಎಷ್ಟು ಎಲಿಮೆಂಟ್ ಬೇಕು ಲಿಸ್ಟ್ನಲ್ಲಿ, ಆ ನಂಬರ್ನ ಎಂಟ್ರಿ ಮಾಡಪ್ಪ ಅಂತ ಕೇಳ್ತೀವಿ. ಆ ಎಂಟ್ರಿ ಮಾಡಿದಾಗ ಅದು ಇಂಟೀಜರ್ಗೆ ಕನ್ವರ್ಟ್ ಆಗಿ ಈ ಮ್ಯಾಕ್ಸಿಮಮನ್ನು ವೇರಿಯೇಬಲ್ಗೆ ಅಸೈನ್ ಆಗುತ್ತೆ. ನಂತರ ನಾವೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀವಿ. ಪ್ರತಿಯೊಂದು ಎಲಿಮೆಂಟ್ ನಿನಗೇನು ಬೇಕಾಗಿದೆ ಈಚ್ ಎಲಿಮೆಂಟನ್ನು ಎಂಟ್ರಿ ಮಾಡಪ್ಪ ಅಂತ ಹೇಳಿ ನಾವು ಒಂದು ಮೆಸೇಜ್ ಹಾಕ್ತೀವಿ. ಆ ಯೂಸರ್ ಕೊಡ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳನ್ನು ಈ ಇನ್ಪುಟ್ ಸ್ಟೇಟ್ಮೆಂಟು ತೆಗೆದುಕೊಂಡು ಹೋಗಿ ಎನ್ಗೆ ಅಸೈನ್ ಮಾಡುತ್ತೆ. ನಂತರ ಆ ಎನ್ನಲ್ಲಿರ್ತಕ್ಕಂಥ ವ್ಯಾಲ್ಯೂ ಲಿಸ್ಟ್ ಒಳಗಡೆ ಹೋಗಿ ಅಪೆಂಡ್ ಆಗುತ್ತೆ, ಅದರೊಳಗಡೆ ಹೋಗಿ ಲಿಸ್ಟಲ್ಲಿ ಕಲೆಕ್ಟ್ ಆಗುತ್ತೆ. ಹಾಗಾದರೆ ಇಲ್ಲಿ ನಮ್ಮ ಪ್ರಶ್ನೆ ಏನಂದರೆ, ಈ ಇನ್ಪುಟ್ ತೊಗೊಳ್ಳೋದಿದೆಯಲ್ಲ, ಎಷ್ಟು ಬಾರಿ ಇನ್ಪುಟ್ ತೊಗೋಬೇಕು ಅನ್ನೋ ಪ್ರಶ್ನೆಗೆ ಅವರು ಮೇಲೇನು ಮಾಡಿದ್ರೆ ಗಮನಿಸಬೇಕು. ಅವರೊಂದು ಫಾರ್ಲೂಪ್ ಹಾಕಿದ್ದಾರೆ. ನೀವು ಏನು ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರಬೇಕು ಅಂತ ನೀವು ಹೇಳಿದಿರೋ ಅಷ್ಟು ಬಾರಿ ಫಾರ್ಲೂಪ್ ನಡೆಯುತ್ತೆ, ಅಷ್ಟು ಬಾರಿ ಇನ್ಪುಟ್ ತೊಗೊಳುತ್ತೆ. ನೀವು ಕೊಟ್ಟಂಥ ಎಲ್ಲ ಎಲಿಮೆಂಟ್ಗಳು ಅಪೆಂಡ್ ಫಂಕ್ಷನ್ ಮೂಲಕ ಲಿಸ್ಟಿನ ಒಳಗಡೆ ಹೋಗಿ ಸ್ಟೋರ್ ಆಗ್ತವೆ. ಏನು ಲಿಸ್ಟ್ಗೆ ನೀವು ಎಲಿಮೆಂಟ್ ಕೊಟ್ಟಿದ್ದೀರೋ ಅದನ್ನು ಪ್ರಿಂಟ್ ಮಾಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀರಾ. ಆನಂತರ ನೀವು ಸರ್ಚ್ ಮಾಡೋಕ್ಕೆ ಯಾವ ಎಲಿಮೆಂಟನ್ನು ಅಂದ್ಕೊಂಡಿದ್ದೀರೋ ಅದಕ್ಕೆ ಈ ಒಂದು ಇನ್ಪುಟ್ನ ಮೂಲಕ ಸರ್ಚಿಂಗ್ ಎಲಿಮೆಂಟು, ಅದು ನಾವು ಕೀ ಎಲಿಮೆಂಟ್ ಏನು ಹೇಳ್ತೀವಲ್ಲ, ಆ ಕೀ ಎಲಿಮೆಂಟನ್ನು ಈ ಒಂದು ಇನ್ಪುಟ್ ಸ್ಟೇಟ್ಮೆಂಟ್ ಮೂಲಕ ಕೀಯನ್ನು ವೇರಿಯೇಬಲ್ಗೆ ಅಸೈನ್ ಮಾಡ್ತೀರಾ. ನಂತರ ಈ ಫಂಕ್ಷನನ್ನು ಇಲ್ಲಿ ಕಾಲ್ ಮಾಡ್ತೀರಾ. ಏನು ಮೇಲೆ ನೀವು ಡೆಫಿನೇಷನ್ ಬರ್ತಿದ್ದೀರಲ್ಲ ಆ ಫಂಕ್ಷನನ್ನು ಇಲ್ಲಿ ಕಾಲ್ ಮಾಡ್ತೀರಾ. ನೀವು ಈಗ ತಾನೇ ಕೊಟ್ಟಂಥ ಲಿಸ್ಟ್ನ ಎಲ್ಲ ಎಲಿಮೆಂಟ್ಗಳು ಇಲ್ಲಿ ಲಿಸ್ಟ್ ಒಂದಲ್ಲಿ ಸ್ಟೋರ್ ಆಗಿದೆ. ಇದು ನೇರವಾಗಿ ಈ ಲಿಸ್ಟನ್ನು ಆರ್ಗ್ಯುಮೆಂಟ್ಗೆ ಪಾಸ್ ಆಗುತ್ತೆ. ನೀವು ಸರ್ಚ್ ಮಾಡೋಕ್ಕೆ ಯಾವ ಎಲಿಮೆಂಟನ್ನು ಕೊಟ್ಟಿದ್ದೀರೋ ಕೀಗೆ, ಅದು ನೇರವಾಗಿ ಇಲ್ಲಿರ್ತಕ್ಕಂಥ ಕೀ ಅನ್ನೋ ವೇರಿಯೇಬಲ್ಗೆ ಪಾಸ್ ಆಗುತ್ತೆ. ಒಂದು ವೇಳೆ ನೀವು ಹುಡುಕ್ತಾ ಇರ್ತಕ್ಕಂಥ ಎಲಿಮೆಂಟ್ ಸಿಕ್ಕಿದ್ರೆ ಈ ಒಂದು ರಿಟರ್ನ್ ಇಂಡೆಕ್ಸ್ ಪ್ಲಸ್ ಒನ್, ಸಮ್ ಇಂಡೆಕ್ಸ್ ವ್ಯಾಲ್ಯೂ ಏನು ಸಿಕ್ಕಿದೆಯಲ್ಲ, ಆ ಜಾಗ ಎಲ್ಲಿ ಇದೆ ಅಂತ ಜಾಗ ಪೊಸಿಷನ್ ಸಿಕ್ಕಿದೆಯಲ್ಲ, ಅದು ಈ ಪೊಸಿಷನನ್ನು ವೇರಿಯೇಬಲ್ಗೆ ಅಸೈನ್ ಆಗಿರುತ್ತೆ. ಇಲ್ವಾ ನನ್ ಅನ್ನೋದು ಇಲ್ಲಿಗೆ ಅಸೈನ್ ಆಗಿರುತ್ತೆ. ಈ ಪೊಸಿಷನನ್ನು ವೇರಿಯೇಬಲಲ್ಲಿ ನನ್ ಇದ್ದರೆ ನಾನು ಮೆಸೇಜ್ ಪ್ರಿಂಟ್ ಮಾಡ್ತೀನಿ, ಗಿವನ್ ಎಲಿಮೆಂಟು ಇಲ್ಲಿ ನನಗೆ ಸಿಕ್ಕಿಲ್ಲ. ಒಂದು ವೇಳೆ ಸಮ್ ಇಂಡೆಕ್ಸ್ ವ್ಯಾಲ್ಯೂ ಒಳಗಡೆ ಇದೆ ಅಂದರೆ ಈ ಕಂಡೀಷನ್ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಇಲ್ಲಿಗೆ ಬರ್ತೀನಿ, ನಾನು ಹೇಳ್ತೀನಿ ನಾನು ಹುಡುಕ್ತಾ ಇರ್ತಕ್ಕಂಥ ಎಲಿಮೆಂಟು ಇಂಥ ಒಂದು ಪೊಸಿಷನಲ್ಲಿ ಸಿಕ್ಕಿದೆ ಅಂತೇಳಿ ನಾನು ಮೆಸೇಜನ್ನು ಪ್ರಿಂಟ್ ಮಾಡ್ತೇನೆ. ಈ ಒಂದು ಸ್ಯಾಂಪಲ್ ಔಟ್ಪುಟ್ನ ಗಮನಿಸಿ. ಇಲ್ಲಿ ಸ್ಕ್ರೀನ್ ಮೇಲೆ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಹೌ ಮೆನಿ ಎಲಿಮೆಂಟ್ಸ್ ಇನ್ ಯುವರ್ ಲಿಸ್ಟ್ ಅಂತ ಕೇಳ್ತೀರಾ. ನೀವು 4 ಅಂತ ವ್ಯಾಲ್ಯೂ ಕೊಡ್ತೀರಾ. ಈ 4 ಅಂತ ನೀವೇನು ವ್ಯಾಲ್ಯೂ ಕೊಡ್ತೀರಾ ಅದು ಆ ಲಿಸ್ಟನ್ನ ಸೈಜನ್ನು ಡಿಸೈಡ್ ಮಾಡುತ್ತೆ. ಫಾರ್ ಲೂಪು 4 ಟೈಮ್ಸ್ ವರ್ಕ್ ಆಗುತ್ತೆ. ನೀವು 4 ಎಲಿಮೆಂಟ್ಗಳನ್ನ ಇನ್ಪುಟ್ ಆಗಿ ಕೊಡ್ತೀರಾ. ನಂತರ ಆ ಲಿಸ್ಟಲ್ಲಿ ಸ್ಟೋರ್ ಆದಂಥ ಎಲ್ಲ ಎಲಿಮೆಂಟನ್ನು ನೀವು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಮೂಲಕ ಡಿಸ್ಪ್ಲೇ ಮಾಡ್ತೀರಾ. ನಂತರ ಯಾವ ಎಲಿಮೆಂಟನ್ನು ಹುಡುಕಬೇಕು ಅಂತ ನೀವು ಒಂದು ಕೊಡ್ತೀರಾ. ಅದು 23 ಅಂತ ಇಟ್ಕೊಳ್ಳಿ. ಈ ಎಕ್ಸಾಂಪಲಲ್ಲಿ 23 ಇನ್ಪುಟ್ ಆಗಿ ಕೊಡ್ತೀರಾ. ಇದೇ ಕೀ ಎಲಿಮೆಂಟು. ಈ ಕೀ ಎಲಿಮೆಂಟನ್ನು ನಾವು ಈ ಲಿಸ್ಟಲ್ಲಿ ಹುಡುಕಬೇಕಾಗತ್ತೆ. ನೋಡಿ 0, 1, 2, 3. ಈಗ ಆ್ಯಕ್ಚುಲಿ ನಮಗೆ ಇಂಡೆಕ್ಸ್ ಪ್ರಕಾರ, ಇಂಡೆಕ್ಸ್ ಕೌಂಟ್ ಪ್ರಕಾರ ನಮಗೆ ಒಂದೇ ಪೊಸಿಷನ್ನಲ್ಲಿ ಈ ಹುಡುಕ್ತಾ ಇರ್ತಕ್ಕಂಥ 23 ಸಿಕ್ಕಿದೆ. ಅದರದ್ದು ಆ್ಯಕ್ಚುಯಲ್ ಪೊಸಿಷನ್ನ ನಾವು ಲೆಕ್ಕ ಹಾಕಿದಾಗ 1 ಮತ್ತು 2. ಹಾಗಾಗಿ ನಾವು ಆ್ಯಕ್ಚುಯಲ್ ಪೊಸಿಷನನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ತೀವಿ. ಹಾಗಾದರೆ ಈ ಆ್ಯಕ್ಚುಯಲ್ ಪೊಸಿಷನನ್ನು ಪ್ರಿಂಟ್ ಮಾಡಲಿಕ್ಕೋಸ್ಕರ ಸಣ್ಣ ಬದಲಾವಣೆ ಮಾಡ್ಕೊಂಡಿದ್ದೀವಿ ಪ್ರೋಗ್ರಾಮ್ನಲ್ಲಿ. ಇಂಡೆಕ್ಸ್ ಏನು ಸಿಗುತ್ತೆ ಅದಕ್ಕೆ 1 ಆ್ಯಡ್ ಮಾಡಿದಾಗ ನನಗೆ ಆ್ಯಕ್ಚುಯಲ್ ಪೊಸಿಷನ್ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ 0, 1 ಅಂತ ಇದ್ದರೂ ಸಹ ನನಗೆ ಅದರ ಪೊಸಿಷನ್ನು 2 ಅಂತ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಚರ್ಚೆ ಮುಕ್ತಾಯ. ಥ್ಯಾಂಕ್ ಯು. ಏನಾಯ್ತೆ ಅನು? ಯಾಕೆ ಅಳ್ತಾ ಇದೀಯಾ? ಯಾಕೆ ಏನಾಯ್ತು? ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಎಕ್ಸಾಮ್ ಇನ್ನೂ 1 ಮಂತ್ ಕೂಡ ಇಲ್ಲ. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡ್ತೀನಿ ಕಣೆ. ಅಯ್ಯೋ ಅಷ್ಟೇನಾ? ನಮ್ ಮಂಡ್ಯದಲ್ಲೇ ಎಡಿಟ್ ಕಂಪ್ಯೂಟರ್ ಸೆಂಟರ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಿ ನಿನ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗೆ ಹೇಳ್ಕೊಡ್ತಾರೆ. ಎಕ್ಸಾಮ್ 1 ಮಂತ್ ಇದ್ರೂ ಔಟ್ ಬರೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ಆನ್ಲೈನ್ ಮೋಡ್ ಅಂಡ್ ಆಫ್ಲೈನ್ ಮೋಡ್ ನಲ್ಲೂ ಕ್ಲಾಸಸ್ ಮಾಡ್ತಾರೆ. ಹೌದಾ?
ಸರಿ, ಹಾಗಾದ್ರೆ ಇವತ್ತೇ ಜಾಯ್ನ್ ಆಗ್ತೀನಿ. ಎಕ್ಸಾಮ್ಗೆ ಎಷ್ಟೇ ಕಡಿಮೆ ಸಮಯ ಇದ್ರೂ ಕ್ಲಾಸ್ 10th ಜಾವಾ, PUC ಪೈಥಾನ್ ಅಂಡ್ ಡಿಗ್ರಿ ಸಬ್ಜೆಕ್ಟ್ಸ್ 100% ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೀವಿ. ಮಾನ್ಯರೇ, ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇದನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.